ಮತ್ತಷ್ಟು ಕಾವೇರಿದ ಜನಿವಾರದ ಜ್ವಾಲೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಗರಂ. ಜನಿವಾರ ಮುಟ್ಟಿದ್ರೆ ಕಾಲೇಜು ಬಂದ್ ಮಾಡಿಸಿ, ಸಿಎಂಗೆ ಬ್ರಾಹ್ಮಣ ಮಹಾಸಭಾ ಆಗ್ರಹ. ಮತ್ತಷ್ಟು ಕಾವೇರಿದ ಜನಿವಾರ ಜ್ವಾಲೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಗರಂ. ಜನಿವಾರ ಮುಟ್ಟಿದ್ರೆ ಕಾಲೇಜು ಬಂದ್ ಮಾಡಿಸಿ, ಸಿಎಂಗೆ ಬ್ರಾಹ್ಮಣ ಮಹಾಸಭಾ ಆಗ್ರಹ. ಕೃಪಾನಿಧಿ ಕಾಲೇಜು ವಿರುದ್ಧ ಪತ್ರ ಸಮರ. ಮತ್ತಷ್ಟು ಕಾವೇರಿದ ಜನಿವಾರದ ಜ್ವಾಲೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಗರಂ ಆಗಿದೆ ಬ್ರಾಹ್ಮಣ ಸಭಾ. ಜನಿವಾರ ಮುಟ್ಟಿದ್ರೆ ಕಾಲೇಜನ್ನ ಬಂದ್ ಮಾಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಎಂಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಬ್ರಾಹ್ಮಣ ಮಹಾಸಭಾದವರು. ಕೃಪಾನಿಧಿ ಕಾಲೇಜು ವಿರುದ್ಧ ಪತ್ರ ಸಮರದ ಫೈಟ್ ನಡೀತಾ ಇದೆ. ಮತ್ತಷ್ಟು ಕಾವೇರಿದ ಜನಿವಾರದ ಜ್ವಾಲೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಗರಂ ಆಗಿದ್ದಾರೆ. ಜನಿವಾರವನ್ನ ಮುಟ್ಟಿದ್ರೆ ಕಾಲೇಜನ್ನ ಬಂದ್ ಮಾಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಬ್ರಾಹ್ಮಣರು. ಸಿಎಂಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕೃಪಾನಿಧಿ ಕಾಲೇಜು ವಿರುದ್ಧ ಪತ್ರ ಸಮರ. ಮತ್ತಷ್ಟು ಕಾವೇರಿದ ಜನಿವಾರದ ಜ್ವಾಲೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಇಡೀ ಬ್ರಾಹ್ಮಣ ಸಮಾಜದವರು ಗರಂ ಆಗಿದ್ದಾರೆ. ಜನಿವಾರವನ್ನ ಮುಟ್ಟಿದ್ರೆ ಕಾಲೇಜಿನ ಬಂದ್ ಮಾಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸಿಎಂಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕೃಪಾನಿಧಿ ಕಾಲೇಜು ವಿರುದ್ಧ ಪತ್ರ ಸಮರದ ಫೈಟ್ ಕೂಡ ನಡೀತಾ ಇದೆ. ಮತ್ತಷ್ಟು ಕಾವೇರಿದೆ ಜನಿವಾರದ ಜ್ವಾಲೆ. ಸಿಇಟಿಯ ವೇಳೆ ಇಬ್ಬರು ವಿದ್ಯಾರ್ಥಿಗಳಿಂದ ಜನಿವಾರವನ್ನ ಬಿಚ್ಚಿಸಿದ್ರು. ಪರೀಕ್ಷಾ ಕೇಂದ್ರದ ಮೂವರನ್ನ ಅಮಾನತು ಮಾಡಲಾಗಿದೆ. ಹಾಗೆಯೇ ಕೇಸ್ ಕೂಡ ದಾಖಲಾಗಿದೆ. ಕೃಪಾನಿಧಿ ಕಾಲೇಜು ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ಕಾಲೇಜು ಬಂದ್ ಮಾಡಿಸಲು ಸಿಎಂಗೆ ಹಕ್ಕೊತ್ತಾಯ. ಸಿಎಂ ಸಿದ್ದರಾಮಯ್ಯಗೆ ಬ್ರಾಹ್ಮಣ ಮಹಾಸಭಾ ಒತ್ತಾಯ. ಕೃಪಾನಿಧಿ ಕಾಲೇಜಿನಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ಗರಂ. ಸಿಎಂಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪತ್ರ. ತಪ್ಪಿತಸ್ಥ ಕಾಲೇಜಿನ ಪರವಾನಗಿಯನ್ನ ರದ್ದುಗೊಳಿಸಲು ಆಗ್ರಹ. ಠಾಣೆ ಮೆಟ್ಟಿಲೇರಿದ್ದ ವಿದ್ಯಾರ್ಥಿಗಳ ಪೋಷಕರು. ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿತ್ತು. ಕಳೆದ ವರ್ಷ ಕೂಡ ಇದೇ ರೀತಿಯ ಪ್ರಕರಣಗಳು ನಡೆದಿದ್ದವು. ಈ ವರ್ಷವೂ ಕೂಡ ಇದೇ ಪ್ರಕರಣ ಮರುಕಳಿಸಿವೆ. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಆಗ್ರಹ. ಕೃಪಾನಿಧಿ ಕಾಲೇಜು ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ಕಾಲೇಜು ಬಂದ್ ಮಾಡಿಸಲು ಸಿಎಂಗೆ ಹಕ್ಕೊತ್ತಾಯ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬ್ರಾಹ್ಮಣ ಮಹಾಸಭಾ ಒತ್ತಾಯ ಮಾಡ್ತಾ ಇದ್ದಾರೆ. ಕೃಪಾನಿಧಿ ಕಾಲೇಜಿನಲ್ಲಿ ಜನಿವಾರವನ್ನ ತೆಗೆಸಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ ಬ್ರಾಹ್ಮಣ ಮಹಾಸಭಾದವರು. ಸಿಎಂಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ತಪ್ಪಿತಸ್ಥ ಕಾಲೇಜಿನ ಪರವಾನಗಿಯನ್ನ ನೀವು ರದ್ದುಗೊಳಿಸಬೇಕು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಠಾಣೆಯ ಮೆಟ್ಟಿಲೇರಿದ್ರು ವಿದ್ಯಾರ್ಥಿಯವರ ಪೋಷಕರು. ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿತ್ತು. ಕಳೆದ ವರ್ಷ ಕೂಡ ಇದೇ ರೀತಿಯ ಘಟನೆಗಳು ನಡೆದಿದ್ವು. ಈ ವರ್ಷವೂ ಕೂಡ ಇದೇ ರೀತಿಯ ಘಟನೆಗಳು ಮರುಕಳಿಸಿವೆ ಎಂದು ಹೇಳಿದ್ದಾರೆ. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಕೃಪಾನಿಧಿ ಕಾಲೇಜು ವಿರುದ್ಧ ಸಿಡಿದೆದ್ದಿದ್ದಾರೆ ಇಡೀ ಬ್ರಾಹ್ಮಣ ಸಮುದಾಯ. ಕಾಲೇಜನ್ನ ಬಂದ್ ಮಾಡಿಸಲು ಸಿಎಂಗೆ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದಾರೆ. ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಘಟನೆಗಳು ನಡೀತಾ ಇತ್ತು. ಸಿಇಟಿ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಲಾಗಿತ್ತು. ಕಳೆದ ವರ್ಷ ಕೂಡ ಇದೇ ರೀತಿಯ ಪ್ರಕರಣಗಳು ನಡೆದಿದ್ದವು. ಈ ವರ್ಷವೂ ಕೂಡ ಇಂತಹದ್ದೇ ಪ್ರಕರಣ ಮರುಕಳಿಸಿವೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹ. ಸಿಇಟಿ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಬಂದಿದ್ರು. ಆದರೆ ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆಸಲಾಗಿದೆ. ಇದರಿಂದ ಇಡೀ ಬ್ರಾಹ್ಮಣ ಸಮುದಾಯ ಕೋಪಗೊಂಡಿದ್ದಾರೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿತ್ತು. ಈ ಬಾರಿಯೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿವೆ. ಹಾಗೆಯೇ ವಿದ್ಯಾರ್ಥಿಯ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದಾರೆ.
ಸೊ ವಿವಾದ ಬಹಳ ದೊಡ್ಡದಾಗೇ ಇದೆ. ಸಿಎಂಗೆ ಇಡೀ ಬ್ರಾಹ್ಮಣ ಸಮುದಾಯ ಪತ್ರವನ್ನ ಬರೆದಿದೆ. ಈ ಒಂದು ಕಾಲೇಜ್ನ ಪರವಾನಗಿಯನ್ನ ನೀವು ರದ್ದು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಾನೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ರು ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಪ್ರಕರಣಗಳು ಈಗ ಮರುಕಳಿಸಿದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಇಡೀ ಬ್ರಾಹ್ಮಣ ಸಮುದಾಯ ಪತ್ರ ಸಮರವನ್ನ ಮಾಡ್ತಾ ಇದ್ದಾರೆ. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಕಾಲೇಜಿನ ಪರವಾನಗಿಯನ್ನ ನೀವು ರದ್ದು ಮಾಡಬೇಕು, ಇದನ್ನ ನೀವು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಲಾಗ್ತಾ ಇದೆ. ಸಿಇಟಿ ಎಕ್ಸಾಮ್ ಬರೆಯುವ ವೇಳೆ ವಿದ್ಯಾರ್ಥಿಗಳ ಜನಿವಾರವನ್ನ ಬಿಚ್ಚಿಸಿದ್ರು ಸಿಬ್ಬಂದಿಗಳು. ಬೆಂಗಳೂರು ಪರೀಕ್ಷಾ ಕೇಂದ್ರದ 3 ಕೂಡ ಅಮಾನತು ಈಗ ಆಲ್ರೆಡಿ ಮಾಡಲಾಗಿದೆ. ಸೊ ಆದರೂ ಕೂಡ ಇದನ್ನ ಇನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ. ಇಡೀ ಬ್ರಾಹ್ಮಣ ಸಮುದಾಯ ಹಕ್ಕೊತ್ತಾಯಿಸ್ತಾ ಇದೆ. ಸಿಇಟಿ ಎಕ್ಸಾಮ್ ಬರೆಯೋಕೆ ಬಂದಿದ್ರು ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ವಿದ್ಯಾರ್ಥಿಯ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದಾರೆ ಈ ಒಂದು ಘಟನೆಯ ಸಂಬಂಧ. ಕಳೆದ ಬಾರಿಯೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು. ಈಗಲೂ ಅದೇ ಮರುಕಳಿಸಿದೆ ಎಂದು ಹೇಳಲಾಗ್ತಾ ಇದೆ. ಈ ಒಂದು ಕಾಲೇಜ್ನ ಪರವಾನಗಿಯನ್ನ ನೀವು ರದ್ದುಗೊಳಿಸಬೇಕು ಅಂತ ಫೈಟ್ ಕೂಡ ನಡೀತಾ ಇದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಇಡೀ ಬ್ರಾಹ್ಮಣ ಸಮುದಾಯ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟವನ್ನ ಕೂಡ ನಾವು ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಸಿಇಟಿ ಎಕ್ಸಾಮ್ ಬರೆಯೋದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಅವರ ಜನಿವಾರವನ್ನ ತೆಗೆಯೋಕೆ ಹೇಳಿದ್ರು ಸಿಬ್ಬಂದಿಗಳು. ಸೊ ಈ ಘಟನೆಯನ್ನ ಏನಿದೆ ವಿದ್ಯಾರ್ಥಿಗಳು ಪೋಷಕರಿಗೆ ತಿಳಿಸಿದಾಗ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದಾರೆ. ಸೊ ಈಗ ಸಿಎಂಗೂ ಕೂಡ ಇಡೀ ಬ್ರಾಹ್ಮಣ ಸಮುದಾಯ ಪತ್ರವನ್ನ ಬರೆದಿದೆ. ಈ ಒಂದು ಘಟನೆಯನ್ನ, ಈ ಒಂದು ಪ್ರಕರಣವನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ ಕಾಲೇಜು ಪರವಾನಗಿಯನ್ನ ಕೂಡ ನೀವು ರದ್ದುಗೊಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಬರೆಯೋದಕ್ಕೆ ಯಾಕೆ ಜನಿವಾರವನ್ನ ತೆಗೆಸಬೇಕು ಅನ್ನೋದು ಅವರ ಪ್ರಶ್ನೆ ಆಗಿದೆ. ಪ್ರತಿ ವರ್ಷ ಕೂಡ ಇದೇ ಪ್ರಕರಣಗಳು ನಡೀತಾ ಇದೆ. ಸೊ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಲಾಗ್ತಾ ಇದೆ ಬ್ರಾಹ್ಮಣ ಸಮುದಾಯದವರು. ಸಿಇಟಿ ಎಕ್ಸಾಮ್ ಬರೆಯೋಕೆ ಹೋದಾಗ ವಿದ್ಯಾರ್ಥಿಗಳು ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ ಈ ಒಂದು ಕಾಲೇಜ್ ಸಿಇಟಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಈ ರೀತಿ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದಾಗ ಕೆಲವು ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ಸೂಚಿಸಲು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.